ಮಂಡಿದ ಕೆರೆಗೋಡಿನಲ್ಲಿ ಹನುಮ ಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆಯ ಸಂದರ್ಭದಲ್ಲಿ ಏನು ಪ್ರತಿಭಟನೆಗಳಾಯಿತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ಗಳನ್ನು ಹರಿದು ಹಾಕಲಾಗಿತ್ತು. ಈ ಆರೋಪದ ಮೇಲೆ ಅಪ್ರಾಪ್ತನೊಬ್ಬನನ್ನ ಶಾಲೆಗೆ ಹೋಗುವಂತಹ ಒಬ್ಬ ಹುಡುಗ, ಹೈಸ್ಕೂಲಿಗೆ ಹೋಗುವಂತಹ ಒಬ್ಬ ಹುಡುಗ ಆತನನ್ನ ಕರ್ಕೊಂಡು ಹೋಗಿ ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು. ಅಪ್ರಾಪ್ತನ ಜೊತೆ ಆತನ ತಂದೆಯನ್ನೂ ಕೂಡ ಪೊಲೀಸರು ಕರ್ಕೊಂಡು ಹೋಗಿದ್ರು. ಈ ವಿಚಾರವನ್ನ ತಿಳಿದು ಬಾಲಕನ ಮನೆಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಆದ್ರೆ ಬಿಜೆಪಿ ನಿಯೋಗದ ಭೇಟಿಗೆ ಬಾಲಕನ ತಂದೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಬಾಗಿಲು ಹಾಕಿ ಮನೆಗೆ ಬರೋದು ಬೇಡ ಅಂತ ಹೇಳಿ ಆ ತಂದೆ ತಡೆದಿದ್ದಾರೆ. ಯಾವ ಧ್ವಜವಾದ್ರೂ ಹಾರಾಡ್ಲಿ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಮಗೆ ರಾಜಕೀಯ ಬೇಡ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆ ಅಪ್ರಾಪ್ತ ಬಾಲಕನ ತಂದೆ. ಬಾಬಾ ತುಂಬಾ ಚಿಕ್ಕ ನೀನ್ ಬಂದ್ಬಿಟ್ಟು ಮಾಮ ಸುಮ್ಮನೆ ಸುಮ್ಮನೆ ರೇ ಜಾಗನೇ ಇಲ್ಲ ಕನ್ನಡಲ್ಲಿ ಜಾಗನೇ ಇಲ್ಲ ಸುಮ್ಮನೆ ಆಗಲ್ಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹನುಮ ಧ್ವಜ ಇಳಿಸಿದ್ದಕ್ಕೆ ಗ್ರಾಮಸ್ಥರಿಗೆ ಒಂದ್ ಕಡೆ ನೋವು, ಮತ್ತೊಂದ್ ಕಡೆ ರಾಜಕೀಯ ಪಕ್ಷಗಳಿಗೆ ಈ ಘಟನೆಯಿಂದ ಆಗುವ ಲಾಭ ನಷ್ಟದ ಲೆಕ್ಕಾಚಾರ. ಬಟ್ ಇದರ ಮಧ್ಯೆ ಪೊಲೀಸ್ ಸ್ಟೇಷನ್ ಹತ್ತಿದ್ದು 9ನೇ ಕ್ಲಾಸ್ ಓದ್ತಾ ಇರುವಂತ ಒಬ್ಬ ಬಾಲಕ. ಬಿಜೆಪಿ ನಿಯೋಗ ಬಂದಂತಹ ಸಂದರ್ಭದಲ್ಲಿ ಆ ತಂದೆ ಯಾವ ರೀತಿ ನೋವನ್ನ ತೋಡ್ಕೊಂಡ್ರು, ಅದಾದ ನಂತರದಲ್ಲಿ ಬಿಜೆಪಿ ನಾಯಕರು ಏನ್ ಹೇಳಿದ್ರು? ನಂದೀಶ್, ಖಂಡಿತ ವಿದೇಶಿ ಕೆರೆಗೋಡು ಹನುಮ ಧ್ವಜ ಏನು ತೆರವು ಪ್ರಕರಣ ಬಹಳಷ್ಟು ರಾಜಕೀಯ ತಿರುವನ್ನು ಪಡ್ಕೊಳ್ಳಲಾಗ್ತಾ ಇದೆ. ಅಲ್ಲದೆ ರಾಜಕೀಯ ನಾಯಕರು ಆರೋಪ ಪ್ರತ್ಯಾರೋಪ ಮಾಡುವುದರಲ್ಲೂ ಕೂಡ ನಿರತರಾಗಿದ್ದಾರೆ. ಇದರ ನಡುವೆ ಏನು ಆ ಒಂದು ಧ್ವಜ ಇಳಿಸಿದಂತ ಸಂದರ್ಭದಲ್ಲಿ ಏನು ಕೆರೆಗೋಡು ಗ್ರಾಮದಲ್ಲಿ ಲಾಠಿ ಚಾರ್ಜ್ ಆಯಿತು. ಅದಾದ ಬಳಿಕ ಮಾರನೇ ದಿನ ನಡೆದಂತಹ ಕೆರೆಗೋಡಿನಿಂದ ಮಂಡ್ಯಕ್ಕೆ ಪಾದಯಾತ್ರೆ ನಡೀತು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅಹಿತಕರ ಘಟನೆ ನಡೆದು ಹೋಗಿರುವಂಥದ್ದು. ಮಂಡ್ಯದ ಮಹಾವೀರ್ ವೃತ್ತದಲ್ಲಿ ಫ್ಲೆಕ್ಸ್ಗಳನ್ನು ಅರಿಯುವಂಥದ್ದು ಮತ್ತೆ ಬೇರೆ ಬೇರೆ ಈ ಮಾರ್ಗದುದ್ದಕ್ಕೂ ಪಾದಯಾತ್ರೆಯ ಮಾರ್ಗದುದ್ದಕ್ಕೂ ಕೂಡ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅವರ ಫ್ಲೆಕ್ಸ್ ಅನ್ನ ಅರಿದು ಏನು ಹನುಮ ಭಕ್ತರು ರಾಮ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿರುವಂಥದ್ದು, ಕಲ್ಲೆಸೆತವು ಕೂಡ ಆಗಿರುವಂಥದ್ದು. ಇನ್ನು ಅದೇ ವಿಚಾರವನ್ನ ಇಟ್ಕೊಂಡು ಕೆರೆಗೋಡು ಪೊಲೀಸರು ಕೆರೆಗೋಡು ಗ್ರಾಮದ ಅಪ್ರಾಪ್ತ ಬಾಲಕನೋರ್ವನನ್ನ ಇವತ್ತು ಬೆಳಗಿನ ಜಾವ ಏಕಾಏಕಿ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ಮಾಡಿರುವಂತಹ ಒಂದು ಪ್ರಕರಣವು ಕೂಡ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಅಂದ್ರೆ ಇವತ್ತು ಬಿಜೆಪಿ ಒಂದು ಅಂದ್ರೆ ಏನು ಲಾಠಿ ಚಾರ್ಜ್ ನಲ್ಲಿ ಗಾಯಗೊಂಡಂತವರನ್ನ ಒಂದು ಆರೋಗ್ಯ ವಿಚಾರಿಸುವ ನಿಟ್ಟಿನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ವರ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಕೆರೆಗೋಡು ಮತ್ತೆ ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಗ್ರಾಮಗಳಿಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಈ ಒಂದು ವಿಚಾರವೂ ಕೂಡ ಅವರ ಕಿವಿಗೆ ಬೀಳುತ್ತೆ. ಅಂದ್ರೆ ಅಪ್ರಾಪ್ತ ಬಾಲಕ ಮತ್ತು ಆ ಬಾಲಕನ ತಂದೆಯನ್ನು ಕೂಡ ಕರೆದುಕೊಂಡು ಹೋಗಿ ವಿಚಾರಣೆಯನ್ನು ಮಾಡಿದ್ದಾರೆ ಎಂಬ ಮಾಹಿತಿಯು ಕೂಡ ಲಭಿಸುತ್ತೆ. ಅದಾದ ಬಳಿಕ ಅವರು ಅವರ ಮನೆಗೆ ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಅಪ್ರಾಪ್ತ ಬಾಲಕನ ತಂದೆ ಆ ಬಿಜೆಪಿ ನಿಯೋಗದವರನ್ನ ಬಾಗಿಲಲ್ಲೇ ತಡೆದು ನಿಲ್ಲಿಸಿರುವಂಥದ್ದು. ಅಲ್ಲದೆ ಬಾಗಿಲನ್ನ ಕ್ಲೋಸ್ ಮಾಡಿ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಅಂದ್ರೆ ಮನೆಗೆ ಬರುವುದು ಬೇಡ, ನಮ್ಗೆ ಯಾವುದೇ ರಾಜಕೀಯ ಬೇಡ, ಯಾವುದೇ ಒಂದು ಧ್ವಜವನ್ನು ಆರಿಸ್ಕೊಳ್ಳಿ, ಅದು ನಮ್ಗೆ ಸಂಬಂಧ ಬೇಡ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಮಾಡುವಂಥದ್ದು ಮತ್ತು ಆಕ್ರೋಶದ ನುಡಿಗಳನ್ನ ಅಸಮಾಧಾನವನ್ನ ತೋಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಬಿಜೆಪಿಯ ನಿಯೋಗ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ನಾವು ನಿಮ್ಮ ಪರವಾಗಿ ಇರ್ತೇವೆ, ನಿಮ್ಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ, ನಿಮ್ಮ ಪರವಾಗಿ ನಾವು ನಿಲ್ತೇವೆ ಎಂಬ ಮೂಲಕ ಒಂದು ಭರವಸೆಯ ಮಾತುಗಳನ್ನ ಆಡ್ತಾರೆ. ಅದಾದ ಬಳಿಕ ಅಪ್ರಾಪ್ತ ಬಾಲಕ ಮತ್ತು ಬಾಲಕನ ತಂದೆ ಇಬ್ಬರನ್ನು ಕೂಡ ಮಾತನಾಡಿಸಿ ಒಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಆ ಒಂದು ಅಪ್ರಾಪ್ತ ಬಾಲಕನ ತಂದೆ ಹೇಳಿರುವಂಥದ್ದು ಅಂದ್ರೆ ಬಹಳಷ್ಟು ಹೆದರಿಕೆ ನಮ್ಗೆ ಆಗ್ತಾ ಇದೆ. ಅಂದ್ರೆ ನಮ್ಗೆ ಈ ಒಂದು ಹೋರಾಟದಲ್ಲಿ ನಮ್ಮ ಹುಡುಗನು ಕೂಡ ಹೋಗಿದ್ದ, ಆದ್ರೆ ಈ ರೀತಿಯ ವಿಚಾರಣೆಯನ್ನು ಕರ್ಕೊಂಡು ಹೋಗಿರುವಂಥದ್ದು ನಮ್ಗೆ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ಎಂಬ ನಿಟ್ಟಿನಲ್ಲಿ ಆ ಒಂದು ಅಪ್ರಾಪ್ತ ಬಾಲಕನ ತಂದೆ ಅವರ ಮುಂದೆ ಕೂಡ ತೋಡ್ಕೊಂಡಿರುವಂಥದ್ದು. ಅಲ್ಲದೆ ಪೊಲೀಸರು ಮುಚ್ಚಳಿಕೆ ಪತ್ರವನ್ನ ಬರ್ಸ್ಕೊಂಡಿದ್ದಾರೆ ಎಂಬ ಮಾಹಿತಿಗಳನ್ನು ಕೂಡ ಆ ಬಿಜೆಪಿ ನಿಯೋಗಕ್ಕೆ ಅಪ್ರಾಪ್ತ ಬಾಲಕ ತಿಳಿಸಿರುವಂಥದ್ದು. ಅಂದ್ರೆ ಸಹಿಯನ್ನ ಹಾಕಿಸಿಕೊಂಡು ಮತ್ತೆ ಇಂತಹ ಒಂದು ಪ್ರತಿಭಟನೆಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಲ್ಲ ಎಂಬ ನಿಟ್ಟಿನಲ್ಲಿ ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿದ್ದಾರೆ ಎಂಬ
ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಆ ಒಂದು ಇಡೀ ಕುಟುಂಬ ಅಪ್ರಾಪ್ತ ಬಾಲಕನ ಕುಟುಂಬ ಸದ್ಯ ಹೆದರಿಕೆಯನ್ನು ಹೊಂದಿದ್ದಾರೆ. ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಬಿಜೆಪಿ ನಿಯೋಗ ಮಾಡಿದೆ. ವಿದೇಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.